ಆಯಿತು ಅಂತ ಹೇಳಿದ್ರು ಸರ್. ತೊಗಾಡಿ ಅನ್ಯಾಯ ಆಯಿತು ಅಂತ ಹೇಳಿದ್ರು. ನಾ ತೊಗಾಡಿ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು, ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡ್ರ್ ಬಂದರು, ಕಾಂಗ್ರೆಸ್ನಾಗಿದ್ದವರು ಕೆಲವು ಮಂದಿ ಬೆಂಗಳೂರಿನ ಭೇಟಿ ಆದ್ರು. ಏನಂದರು, ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ, ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತಿ ಆಯ್ತಿತ್ತು ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ, ಮತ್ತು ಪರ್ಯಾಯ ಪಕ್ಷ ಕಟ್ಟಿದ್ರು, ಹೊಸ ಪಕ್ಷ ಕಟ್ಟಿ ಯಡಿಯೂರಪ್ಪ ಅವರು ಕೂಡ ಖುದ್ದ ಕಟ್ಟಿದ್ರು KJP, ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಿಲ್ಲರೇ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಅದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ನೀವು ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ತು ಅಂತ ಹೇಳಕತ್ತೀರಿ. 8 ಸೀಟ್ ಬಂದವು ರೀ ಕರ್ನಾಟಕ ಜನತಾ ಪಾರ್ಟಿದು, 3 ಬಂದವು 4 ಬಂದವು. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲ ರೀ. 10 ಬಂದಿದ್ದು. ನಾನೇನು 94 ನಾ MLA ಆದಾಗ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ಜೋಡ. ಅಲ್ಲಿದ್ದಂತ ದೇವೇಗೌಡರು 40, 54, 58 ತನಕ ಬಂದವು. ಅಂದ್ರೆ ಏನೈತಿ, ಎಲ್ಲರನ್ನೂ ಹಂಗೆ ಹೋಲಿಸ್ಲಕ್ಕೆ ಹೋಗ್ಬೇಡ್ರಿ. ಜನ ನೇತೃತ್ವದವ ಹೆಂಗೆ ಅದಾನ, ಇವನು ನಾವು ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ, ನಮ್ಮ ಒಳ್ಳೆ ಕೆಲಸ ಆಗ್ತಾವೆ, ಕರಪ್ಷನ್ ಕಡಿಮೆ ಆಗ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ. ಬರೀ ತಿನ್ನೋದು. ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನೋ ಇವು ಕಟ್ಟದ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ. BJPಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ, ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರೆ ನಾವು ರೈತನ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ. ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಯಾರ್ದಂದ್ರೆ ಇದು ಯಡಿಯೂರಪ್ಪ ಅಂದ್ರಿ, ಇದು ಯಾರ್ದು ಇದು ರಾಘವೇಂದ್ರ ಅಂತ, ಅದು ಮುಂದಿನ ಅದು ವಿಜಯೇಂದ್ರ, ಇದೇ ಹೇಳ್ತಾರೆ. ಹೋಗಿ ನೋಡಿ ಬರ್ರಿ ಶಿವಮೊಗ್ಗದಾಗ. ಅವ್ರು ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು ಸರ್. ತೊಗಾಡಿ ಅನ್ಯಾಯ ಆಯಿತು ಅಂತ ಹೇಳಿದ್ರು. ನಾ ತೊಗಾಡಿ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು, ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡ್ರ್ ಬಂದರು, ಕಾಂಗ್ರೆಸ್ನಾಗಿದ್ದವರು ಕೆಲವು ಮಂದಿ ಬೆಂಗಳೂರಿನ ಭೇಟಿ ಆದ್ರು. ಏನಂದರು, ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ, ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತಿ ಆಯ್ತಿತ್ತು ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ, ಮತ್ತು ಪರ್ಯಾಯ ಪಕ್ಷ ಕಟ್ಟಿದ್ರು, ಹೊಸ ಪಕ್ಷ ಕಟ್ಟಿ ಯಡಿಯೂರಪ್ಪ ಅವರು ಕೂಡ ಖುದ್ದ ಕಟ್ಟಿದ್ರು KJP, ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಿಲ್ಲರೇ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಅದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.